ಮೂಲ ಸೌಕರ್ಯ ಕೊಡದೆ ಟೋಲ್ ಸಂಗ್ರಹ ಮಾಡ್ತಾ ಇರೋದಕ್ಕೆ ಡಿಕೆ ಶಿವಕುಮಾರ್ ಕಿಡಿಕಾರಿದ್ರು. ಡಿಕೆಶಿ ಆರೋಪಕ್ಕೆ ಸಿಎಂ ಉತ್ತರ ಕೊಟ್ಟಿದ್ದಾರೆ. ಸರ್ವಿಸ್ ರಸ್ತೆಯಲ್ಲಿ ಸಂಚಾರಕ್ಕೆ ಅವಕಾಶ ಇದೆ, ಕಾನೂನು ಪ್ರಕಾರವೇ ಎಲ್ಲವೂ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ರೋಡೇ ರೆಡಿ ಆಗಲಿಲ್ಲ. ಯಾವ ಟೋಲು ರೋಡ್ ರೆಡಿ ಆಯ್ತು, ಅಲೈನ್ಮೆಂಟ್ ಸರಿ ಇಲ್ಲ, ಸರ್ವಿಸ್ ರೋಡ್ ಆಗಲಿಲ್ಲ. ಈಗ ನಾನು ಟೋಲ್ ಅಲ್ಲಿ 230 ರೂಪಾಯಿ ನಂಗೆ 500 ರೂಪಾಯಿ ಕೊಟ್ಟದಕ್ಕೆ 200 ಚಿಲ್ಲರೆ ಕೊಟ್ಟು ಅಷ್ಟಾಗಿ ಇಲ್ಲ ನನ್ನ ಹತ್ರ. 200 ಚಿಲ್ಲರೆ ಅದೇನೋ ನಾನು ರೈಲಲ್ಲಿ ಇಸ್ಕೊಡಲ್ಲ ಅಂತಂದ್ರು. ಪ್ರೈಮ್ ಮಿನಿಸ್ಟರ್ ಮಾಡಿ ಉದ್ಘಾಟನೆ ಕಂಪ್ಲೀಟ್ ಮಾಡ್ಬಿಟ್ಟು ಪ್ರಾಜೆಕ್ಟ್ ಹೈವೇ ಬರೋಕ್ಕಿಂತ ಮುಂಚೆ ಟೋಲ್ ಅಂತ ಎಲ್ಲರಿಗೂ ಗೊತ್ತಿದೆ. ಜನಸಾಮಾನ್ಯರಲ್ಲ, ಇದು ರಾಜಕೀಕರಣ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ಸಿನ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಬಳಸುವಂಥ ಭಾಷೆ, ಅವ್ರು ನಡ್ಕೊಂಡಿರುವಂಥ ರೀತಿ ಯಾವುದೇ ಕನ್ನಡಿಗರಿಗೆ ಶೋಭೆ ತರುವಂಥದ್ದಲ್ಲ. ಹೀಗಾಗಿ ನಾವು ಕಾನೂನು ಪ್ರಕಾರ ಏನಿದೆ ಅದನ್ನು ನಾವು ಮಾಡ್ತೇವೆ, ಕಾನೂನು ಬಿಟ್ಟಂತೂ ಮಾಡೋದಿಲ್ಲ. ಭಾಳಷ್ಟು ಸರ್ವಿಸ್ ರೋಡಲ್ಲೇ ಬಿಟ್ಟಿದ್ದೀವಿ, ಅಲ್ಲೆಲ್ಲೂ ಟೋಲ್ ಇಲ್ಲ. ವಿನಾಕಾರಣ ರಾಜಕಾರಣ ಆಗ್ತಾಯಿದೆ ಅಷ್ಟೇ.